ನಮಸ್ಕಾರ ಸ್ನೇಹಿತರೆ, ಮಡಿಲು ಫಾರ್ಮ್ಸ್ ಮಿನಿ ವ್ಲಾಗಿಗೆ ಸ್ವಾಗತ. ಇವತ್ತೇನಪ್ಪ ಇನ್ಫಾರ್ಮೇಷನ್ ವಿಡಿಯೋ ಕೊಡ್ತಾ ಇದ್ದೀನಿ ಅಂದರೆ, ಒಂದು ಮರಿಗೆ 104.5 ಇಂದ 106.5ವರೆಗೂ ಏನಾದ್ರು ಫೀವರ್ ಇತ್ತ ಅಂದರೆ ಯಾವ ಥರ ಮೆಡಿಕೇಷನ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಇಂಜೆಕ್ಷನ್ ಬಂದು ಮೆಗ್ಲೋಡೈನ್ ಅಂತ ಹೇಳ್ತಾರೆ. ಈ ಇಂಜೆಕ್ಷನ್ನ 15 kg ಬಾಡಿ ವೆಯ್ಟಿಗೆ 1 ml ಕೊಡ್ಬೋದು. ಇದು ಬಂದು 104.5 ಇಂದ 106.5ವರೆಗೂ ಜ್ವರ ಇದ್ದರೆ ಮಾತ್ರ. ಬಂದು ಐವಿಟ್ ಪ್ಲಸ್ ಇಂಜೆಕ್ಷನ್ನು. ಇದು ಕೂಡ ನಿಮಗೆ ಮಲ್ಟಿ ವಿಟಮಿನ್ ಇಂಜೆಕ್ಷನ್ ಆಗುತ್ತೆ. ಯಾಕೆಂದರೆ ಮರಿಯಲ್ಲಿ ಜ್ವರ ಬಂದಾಗ ಸುಸ್ತಾಗೋದು ಈ ಥರ ಎಲ್ಲ ಇರೋದ್ರಿಂದ ಈ ಇಂಜೆಕ್ಷನ್ನ ಯೂಸ್ ಮಾಡಬೇಕು. ಇದು ಬಂದು 15 kg ಬಾಡಿ ವೆಯ್ಟಿಗೆ 1 ml ಯೂಸ್ ಮಾಡಬೇಕು. ಇಂಜೆಕ್ಷನ್ ಅಂತೇಳಿ ಝೀಟ್ ಅಂತ ಹೇಳಿದ್ರೆ ಕೊಡ್ತಾರೆ. ಇದು ಬಂದು 20 kg ಬಾಡಿ ವೆಯ್ಟಿಗೆ 1 ml ಯೂಸ್ ಮಾಡಬೇಕು. ಇದು ಕೂಡ ನಿಮಗೆ ಏನೇ ಆ್ಯಂಟಿಬ್ಯಾಕ್ಟೀರಿಯಾ ಆ ಥರ ಏನೇ ಡಿಸೀಸ್ ಇದ್ದರೂ ಕೂಡ ಇದು ಕ್ಲಿಯರ್ ಮಾಡುತ್ತೆ. ಈ ಮೂರು ಕಾಂಬಿನೇಷನ್ನ 104.5 ಇಂದ 106.5ವರೆಗೂ ಜ್ವರ ಇತ್ತು ಅಂದರೆ ಮರಿಗೆ ಇಂಜೆಕ್ಷನ್ ಮಾಡಬೇಕಾಗುತ್ತೆ. ನೀವೀಗ ಏನು ನೋಡಿದ್ರಲ್ಲ, ಅದು ಕಾಂಬಿನೇಷನಲ್ಲಿ ಇಂಜೆಕ್ಷನ್ ಮಾಡಿದ್ರೆ ಮರಿಗೆ ಯಾವ ಥರ ಕ್ಯೂರ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಟೆಂಪ್ರೇಚರ್ ಚೆಕ್ ಮಾಡಿಬಿಟ್ಟು ತೋರಿಸ್ತೀನಿ. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ.